ಬಹುದಾಗಿದೆ. ಬಿರುಗಾಳಿ ಬಂದಿದೆ ಮತ್ತು ನೀರು ಬಂದ್ಬಿಟ್ಟು ದೋಣಿಯ ಒಳಗೆ ನುಗ್ಗುತ್ತಾ ಇದೆ ಮತ್ತು ಅವರು ಅಪಾಯಕ್ಕೆ ಗುರಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯೇಸುಸ್ವಾಮಿ ನಿದ್ರೆ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಹೋಗಿ ಯೇಸುಸ್ವಾಮಿನ ಎಬ್ಬಿಸ್ತಾ ಇದ್ದಾರೆ. ಎಬ್ಬಿಸಿ ಹೇಳ್ತಾ ಇದ್ದಾರೆ, ಗುರುವೇ ನಾವು ಸಾಯುತ್ತಾ ಇದ್ದೇವೆ ಎಂಬುದಾಗಿ. ಯೇಸುಸ್ವಾಮಿ ಇಮಿಡಿಯೇಟ್ ಆಗಿ ಎದ್ಬಿಟ್ಟು ಏನ್ ಮಾಡ್ತಾರಂತೆ, ಗಾಳಿಗೆ ಮತ್ತೆ ಉಕ್ಕುವ ನೀರಿಗೆ ಗದರಿಸಿದ್ರು ಎಂಬುದಾಗಿ. ಸಮುದ್ರವು ಶಾಂತವಾಯಿತು ಮತ್ತು ಅಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ, ಬಿರುಗಾಳಿ ನಿಂತು ಹೋಯಿತು. ಇದನ್ನು ಕಂಡಂತ ಆ ಒಂದು ಶಿಷ್ಯಂದಿರು ತುಂಬಾ ಭಯಭೀತರಾದ್ರು, ಆಶ್ಚರ್ಯಪಟ್ರು. ಇವ್ರು ಯಾರಿರ್ಬೋದು ಗಾಳಿಗೆ ನೀರಿಗೆ ಆಜ್ಞೆ ಕೊಡ್ತಾರೆ, ಇವ್ರ ಮಾತನ್ನ ಇಷ್ಟು ಸ್ಪಷ್ಟವಾಗಿ ಗಂಭೀರವಾಗಿ ಪರಿಸರ ಕೇಳ್ತದಲ್ಲ ಅಂತ ಹೇಳಿ ಅವರು ಭಯ ಬಿದ್ರು. ಯೇಸು ಸ್ವಾಮಿ ಅದನ್ನ ನಿಲ್ಲಿಸಿದ ಮೇಲೆ ಅವರ ಶಿಷ್ಯಂದರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ, ನಿಮ್ಮ ನಂಬಿಕೆಯಲ್ಲಿ. ನಮ್ಮ ಒಂದು ಜೀವಿತದಲ್ಲಿ ಕೂಡ ಬಿರುಗಾಳಿ, ನಮ್ಮ ಒಂದು ಜೀವಿತದಲ್ಲಿ ಕೂಡ ಅಲೆಗಳು ಏಳುವಾಗ ನಾವು ಏನ್ ಮಾಡ್ತೇವೆ ಅಂದ್ರೆ, ದೇವರ ಮುಂದೆ ಹೋಗ್ಬಿಟ್ಟು ನಾವು ನಂಬಿಕೆ ಇಲ್ಲದವರಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ಅನೇಕ ಒಂದು ವಿಚಾರಗಳಲ್ಲಿ ಸೋತು ಹೋದವರಾಗಿ ಪ್ರಾರ್ಥಿಸ್ತೇವೆ. ನಾವು ಅನೇಕ ಒಂದು ವಿಚಾರಗಳಲ್ಲಿ ನಮ್ಮ ಎಲ್ಲಾ ಒಂದು ಜೀವಿತನೇ ಮುಗಿದೋಯ್ತು ಅಂತ ದೇವರ ಮುಂದೆ ನಾವು ಹೇಳ್ಕೊಳ್ಳುವಂತವ್ರಾಗ್ತೇವೆ. ಅದಕ್ಕೆ ದೇವ್ರಿಗೆ ಹೇಳ್ತಾ ಇದ್ರೆ, ನಿಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ. ಯೇಸುಸ್ವಾಮಿ ಆ ಒಂದು ಶಿಷ್ಯಂದರಿಗೆ ಕ್ವಶನ್ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ, ಅವ್ರು ಹೇಳ್ತಾ ಇದ್ದಾರೆ, ಗುರುವೇ ನಾವು ಸಾಯ್ತೇವೆ ಎಂಬುದಾಗಿ. ಇಲ್ಲಿ ಯೇಸುಸ್ವಾಮಿ ಜೊತೆಗೆ ಅವರ ಸಂಗಡನೆ ಇದ್ದು ಅವ್ರಿಗೆ ಸೇವೆ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ಕುರಿತಾಗಿ ತಿಳಿದುಕೊಂಡಿದ್ದಾರೆ. ಯೇಸುಸ್ವಾಮಿಯ ಒಂದು ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಅವ್ರ ಒಳಗಡೆ ನಂಬಿಕೆ ಇಲ್ಲ. ಅವ್ರ ಒಳಗಡೆ ನಂಬಿಕೆ ಏನು ಅಂತಂದ್ರೆ, ನಾವು ಸತ್ತು ಹೋಗ್ತೇವೆ ಎಂಬುದು. ನಮ್ಗೆ ಬರುವಂತ ಪರಿಸ್ಥಿತಿಗಳು, ಕಷ್ಟಗಳಲ್ಲಿ ನಾವು ನೆಗೆಟಿವ್ ಆಗಿ ನಾವು ಮಾತಾಡ್ತೇವೆ. ದೇವರ ಹತ್ರ ನಾವು ಹೋಗ್ತೇವೆ, ದೇವ್ರೆ ಇದಾಗಲ್ಲ ಅಂದ್ರೆ ನಾನು ಈ ತರ ಆಗುತ್ತೆ, ದೇವ್ರೆ ಇದು ಆಗ್ಲಿಲ್ಲ ಅಂದ್ರೆ ನನಗೆ ಈ ತರ ಸಂಭವನೆ. ನಮ್ಮ ನಂಬಿಕೆ ಎಲ್ಲಿ ಎಂಬುದಾಗಿ ಈ ದಿನ ದೇವರು ನಮ್ಗೆ ಕೂಡ ಕ್ವಶನ್ ಮಾಡ್ತಾ ಇದ್ರೆ, ನಮ್ಮ ನಂಬಿಕೆ ಎಲ್ಲಿದೆ? ನಮ್ಮ ನಂಬಿಕೆಯನ್ನ ನಾವು ಹುಡುಕ್ಬೇಕಾಗಿದೆ. ನಮ್ಮ ನಂಬಿಕೆಯನ್ನ ಹಿಡಿದುಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯ ಮುಖಾಂತರವಾಗಿ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ನಮ್ಮ ನಂಬಿಕೆ ಮುಖಾಂತರವಾಗಿ ಜೀವಿಸಬೇಕಾಗಿದೆ. ನಾವು ನಂಬಿಕೆ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ವಿಚಾರಗಳನ್ನ ಪಡೆದುಕೊಳ್ಳಬಹುದು, ಗೆಲ್ಲಬಹುದು ಎಂಬುದಾಗಿ ನಾವು ನೋಡ್ಕೊಳ್ಳೋಣ. ಯೇಸು ಸ್ವಾಮಿ ಅವರ ಒಳಗಡೆ ಇದ್ದಂತ ನಂಬಿಕೆಯನ್ನ ಎಬ್ಬರಿಸ್ತಾ ಇದ್ದಾರೆ. ಈ ದಿನ ಕೂಡ ನಮ್ಮ ಒಳಗಡೆ ಇರುವಂತ ನಂಬಿಕೆಯನ್ನ ಎಬ್ಬರಿಸ್ತಾ ಇದ್ದಾರೆ. ಅಲ್ಲಿ ಅವ್ರ ಅಪಾಯದಲ್ಲಿ ಸಿಲುಕಿದಂಥದ್ದು ನಿಜ, ಅವ್ರು ಅಲ್ಲಿ ಒಂದು ಕಷ್ಟದಲ್ಲಿ ಸಿಲುಕಿದಂಥದ್ದು ನಿಜ, ಆದ್ರೆ ಅವ್ರು ಕನ್ಫ್ಯೂಸ್ ಮಾಡಿದಂಥದ್ದು ತಪ್ಪಾಗಿತ್ತು.